ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಆ್ಯಂಡ್ ಇದು ಬಂದುಬಿಟ್ಟು ಡೇ 36. ಆ್ಯಕ್ಚುಲಿ ವಿಡಿಯೋನ ಏನಕ್ಕೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಒಂದು 2-3 ದಿನ ಫಸ್ಟ್ ಆರಾಧ್ಯ ಮತ್ತೆಗೆ ಒಂಚೂರು ಜ್ವರ ಬಂದಿದ್ವು. ಸೊ ಅವರಿಂದ ಮತ್ತು ನನಗೂ ಹುಷಾರಿರಲಿಲ್ಲ, ಹಾಗಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಏನೇನು ತೊಗೊಂಡೆ ಅನ್ನೋದನ್ನ ಶೇರ್ ಮಾಡ್ತೀನಿ. ಸೊ ಮಾರ್ನಿಂಗ್ ನಾನು ಓಟ್ಸ್ನ ತೊಗೊಂಡೆ. ನಾರ್ಮಲಾಗಿ ಓಟ್ಸ್ ಮಾಡ್ತೀವಲ್ಲ, ಹಾಲು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲ ಥರದ್ದು ಸೀಡ್ಸ್ ನಟ್ಸ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ದಾಳಿಂಬೆ, ಇದು ತುಂಬಾ ಫೇವ್ರೆಟ್ ಬ್ರೇಕ್ಫಾಸ್ಟ್ ನನಗೆ. ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟಾಗಿ ತೊಗೊಂಡು ಮಧ್ಯಾಹ್ನ ಲಂಚ್ಗೆ ಒಂದು ಹೈ ಪ್ರೋಟೀನ್ ಬೀನ್ಸ್ ಪಲ್ಯನ ಮಾಡ್ಕೊಂಡಿದ್ದೆ. ಆಲ್ರೆಡಿ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ, ಮತ್ತು ಈ ನೋಡದೇ ಇರೋರು ಅವ್ರಿಗೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನಾವು ನಾರ್ಮಲಾಗಿ ಬೀನ್ಸ್ ಪಲ್ಯ ಮಾಡ್ತಿರ್ತೀವಲ್ಲ, ಈ ಥರ ಯಾವುದಾದ್ರೂ ತರಕಾರಿ ಪಲ್ಯ ಮಾಡಿದಾಗ ಅದರಲ್ಲಿ ಸ್ವಲ್ಪ ನಮಗೆ ಪ್ರೋಟೀನ್ ಸೇರಿಸ್ಕೋಬೇಕು. ಅಂದರೆ ಎಗ್ಸ್ ತಿಂದೇ ಇರೋರು ಮತ್ತು ನಾನ್ ವೆಜ್ ತಿಂದೇ ಇರೋರು, ವೆಜಿಟೇರಿಯನ್ಸ್ಗೆ ಪ್ರೋಟೀನು ಎಲ್ಲ ಥರದ್ದಾಗಿ, ಅಂದರೆ ಯಾವ್ಯಾವ ಮೀಲ್ಸಲ್ಲಿ ನಾವು ಏನು ತೊಗೋಬೇಕು ಅನ್ನೋ ಒಂದು ಐಡಿಯಾ ಬಂದರೆ ಅವ್ರಿಗೂ ಈಸಿ ಆಗುತ್ತೆ ಅಂದ್ಬಿಟ್ಟು ಮತ್ತೆ ತೋರಿಸ್ತಾ ಇದ್ದೀನಿ. ಸೊ ನಾನು ನಾರ್ಮಲ್ ಬೀನ್ಸ್ ಪಲ್ಯ ಯಾವ ರೀತಿಯಾಗಿ ಮಾಡ್ಕೊಳ್ತೀನಲ್ಲ ಅದೇ ಥರ ಮಾಡ್ಕೊಂಡಿದ್ದೀನಿ. ಬಟ್ ಇದಕ್ಕೆ ನಾನು ಏನು ಮಾಡ್ಕೊಂಡಿದ್ದೀನಿ ಅಂದರೆ ಕೊನೆಯದಾಗಿ ಕುದಿಸ್ಕೊಂಡಿರೋಂಥ, ಅಂದರೆ ಮೊದಲೇ ಹಿಂದಿನ ದಿನ ನೈಟು ನೆನೆಸಿಟ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗು ಒಂದು 5-6 ವಿಷಲು ಕುದಿಸ್ಕೊಂಡಿರೋಂಥ ರಾಜ್ಮಾ ಕಾಳು ಏನಿರುತ್ತಲ್ಲ, ಅದರಲ್ಲಿ ನಮಗೆ ಅದು ಕಿಡ್ನಿ ಬೀನ್ಸ್ ಅಂತ ಹೇಳ್ತೀವಿ, ಅದರಲ್ಲಿ ಪ್ರೋಟೀನ್ ನಮಗೆ ಸಿಗುತ್ತೆ. ಅದ್ರ ಬದಲಾಗಿ ನೀವೇನಾದರೂ ಕಡಲೆ ಕಾಳಾಗಿರ್ಬೋದು, ಏನಾದರೂ ಕಾಳುಗಳು, ಸೊ ಇದರಲ್ಲಿ ನಮಗೆ ಪ್ರೋಟೀನ್ ಸ್ವಲ್ಪ ಮಟ್ಟಿಗೆ ಸಿಗುತ್ತೆ. ಸೊ ಅದನ್ನು ನೀವು ಆ್ಯಡ್ ಮಾಡಿಕೊಂಡು ಈ ಥರ ಪಲ್ಯಗಳಲ್ಲಿ ತಗೊಳ್ಳೋದ್ರಿಂದ ನಿಮಗೆ ಪ್ರೋಟೀನು ಸಿಕ್ಕಂಗಾಗುತ್ತೆ. ಸೊ ಈ ಥರ ನೀವು ಯಾರಾದರೂ ಏನು ತೊಗೋಬೇಕಪ್ಪ ಪ್ರೋಟೀನ್ಗೋಸ್ಕರ, ನಮಗೆ ಎಗ್ಸ್ ಎಲ್ಲ ತಿನ್ನೋಕ್ಕಾಗಲ್ಲ, ಪನ್ನೀರೆಲ್ಲ ಇಲ್ಲ ಅಂತಂದವರು ಈ ಥರ ನೀವು ಟ್ರೈ ಮಾಡಿ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈ ಪಲ್ಯನ ಮಾಡ್ಕೊಂಡಿದ್ದೆ. ಆ್ಯಂಡ್ ಸೊ ಇವತ್ತು ಮಧ್ಯಾಹ್ನ ಲಂಚ್ಗೆ ನಾನು ತೊಗೊಂಡಿದ್ದು ಜೋಳದ ರೊಟ್ಟಿ, 2 ಜೋಳದ ರೊಟ್ಟಿ ತೊಗೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಕೊನೆಯದಾಗಿ ಪಲ್ಯಗೆ ಸ್ವಲ್ಪ ಹಸಿ ಕೊಬ್ಬರಿ, ತುರಿದಿರೋವಂಥ ಹಸಿ ಕೊಬ್ಬರಿನೂ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ನಾರ್ಮಲ್ ಪಲ್ಯ ಮಾಡೋದಕ್ಕಿಂತ ಈ ಥರ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ನಮ್ಮ ಡಯಟ್ಗೂ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಹೇಳಿದ್ಮೇಲೆ ಇವತ್ತು ಲಂಚ್ಗೆ ನಾನು ತೊಗೊಂಡಿದ್ದು 2 ಜೋಳದ ರೊಟ್ಟಿ, ಹಾಗೆ ಈ ಥರ ರಾಜ್ಮಾ ಕಾಳು ಹಾಕಿ ಮಾಡಿರುವಂಥ ಬೀನ್ಸ್ ಪಲ್ಯ ಆ್ಯಂಡ್ ಸೌತೆಕಾಯಿ, ಕ್ಯಾರೆಟ್. ಸೊ ಇದನ್ನು ನಾನು ಲಂಚ್ಗೆ ತೊಗೊಂಡೆ. ನೆಕ್ಸ್ಟು ಡಿನ್ನರ್ಗೆ ಏನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ, ಹೇಗೋ ಇದು ಸೋಯಾ ಚಂಕ್ಸ್ ಇತ್ತು. ಸೊ ಅದನ್ನು ನಾನು ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ಟು ನೀರಲ್ಲಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಈ ಥರ 1 ಕಪ್ಪಷ್ಟು ಸೋಯಾ ಚಂಕ್ಸ್ನ ತೊಗೊಂಡಿದ್ದೀನಿ. ಜಾಸ್ತಿ ಏನು ತೊಗೊಂಡಿಲ್ಲ, ಸ್ವಲ್ಪ ಒಂದೇ ಒಂದು ಸ್ಪೂನ್, ಅರ್ಧ ಸ್ಪೂನಷ್ಟು ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಈ ಸೋಯಾ ಚಂಕ್ಸ್ನ ಹಾಕಿ ಫ್ರೈ ಮಾಡಿಕೊಂಡೆ. ಈಗ ಇದಕ್ಕೆ ಮನೇಲಿರುವಂಥ ಕೆಲವು ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಕ್ಯಾಬೇಜು, ಹಾಗೆ ಕ್ಯಾಪ್ಸಿಕಮ್ಮು. ಸೊ ನೀವು ಕ್ಯಾರೆಟು ಏನು ಬೇಕಿದ್ರೂ ಆ್ಯಡ್ ಮಾಡ್ಕೋಬೋದು, ಈರುಳ್ಳಿ ಆ ಥರದ್ದೆಲ್ಲ. ಸ್ವಲ್ಪ ಸಲಾಡ್ನೇ ನಾನು ಫ್ರೈ ಮಾಡ್ಕೊಂಡು ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಲೋ ಫ್ಲೇಮಲ್ಲಿ ಚೆನ್ನಾಗಿ ವೆಜಿಟೇಬಲ್ಸ್ ಎಲ್ಲ ಸಾಫ್ಟ್ ಆಗೋವರೆಗೂ ಕುದಿಸ್ಕೊಂಡಿದ್ದೀನಿ. ಇದಾದಮೇಲೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಮ್ಯಾಗಿ ಮಸಾಲ, ಹಾಗೆ ನಿಮಗೆ ಏನು ಟೇಸ್ಟ್ ಯಾವ ಥರ ಇಷ್ಟಪಡ್ತೀರಲ್ಲ ಆ ಥರ ಸ್ಪೈಸಸ್ನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಮ್ಯಾಗಿ ಮಸಾಲ ಹಾಗೆ ಒಂಚೂರು ಖಾರದ ಪುಡಿನ ಹಾಕ್ಕೊಂಡು ಒಂದು 10ರಿಂದ ಒಂದು 20 ಸೆಕೆಂಡ್ ಜಸ್ಟ್ ಇದನ್ನು ಲೋ ಫ್ಲೇಮಲ್ಲೇ ಕುದಿಸ್ಕೊಂಡು ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಂಡ್ಬಿಟ್ರೆ ಮುಗೀತು. ಇದು ನಮಗೆ ಹೈ ಪ್ರೋಟೀನ್ ಸಲಾಡ್ ಆಗುತ್ತೆ. ಸೊ ಇದನ್ನು ನಾನು ಡಿನ್ನರ್ಗೆ ತೊಗೊಂಡೆ ಇವತ್ತು. ಆ್ಯಂಡ್ ಇವತ್ತಿಂದು ಏನೇನು ತೊಗೊಂಡಿದ್ದೀನಿ ಮಾರ್ನಿಂಗಿಂದ ಅನ್ನೋದನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಾನು ಒಂದು 2-3 ದಿನ ಆಯಿತು ಜಿಮ್ಗೆ ಹೋಗಿಲ್ಲ, ವರ್ಕೌಟ್ಸೂ ಮಾಡೋಕ್ಕಾಗಲಿಲ್ಲ. ಹೇಳಿದ್ನಲ್ಲ, ಮಕ್ಕಳಿಗೆ ಆರಾಮಿಲ್ಲ ಅಂದರೆ ಏನೂ ಮಾಡೋಕ್ಕಾಗೋದೇ ಇಲ್ಲ. ಅದು ಚಿಕ್ಕ ಮಕ್ಕಳೇ ಮನೇಲಿದ್ದಾರೆ, ಈ ಥರ ಆರಾಮಿಲ್ಲ ಅಂದರೆ ತುಂಬಾ ಕಷ್ಟ. ಆ್ಯಂಡ್ ಇಲ್ಲಿ ತೋರಿಸ್ತಿರೋಂಥ ಈ ಡ್ರೆಸ್ಸು ಜೆಮ್ ಸೂಟ್ ಥರ ಬರುತ್ತೆ, ತುಂಬಾ ಚೆನ್ನಾಗಿದೆ. ನಾನು ವೇರ್ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಲಿಂಕ್ಸ್ ಕೊಟ್ಟಿರ್ತೀನಿ, ಬೇಕಿದ್ದರೆ ಚೆಕ್ ಮಾಡ್ಬೋದು.